ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ಕೇರ್ಪುರಂದಿಂದ ಕೋಲಾರಕ್ಕೆ ಸಂಪರ್ಕಿಸುವ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾಗೂ ರಾಜ್ಯದ ಹಲವಾರು ಹೈವೇ ರಸ್ತೆಗಳಲ್ಲಿ ಬ್ಯಾನರ್ಗಳದೇ ಕಾರುಬಾರು. ರಸ್ತೆ ಬದಿಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಅಳವಡಿಸುವುದರಿಂದ ವಾಹನ ಸವಾರರಿಗೆ ಭಾರಿ ತೊಂದರೆ ಉಂಟಾಗಿದೆ. ರಾಜಕೀಯ ಕಾರ್ಯಕ್ರಮಗಳು, ಹುಟ್ಟುಹಬ್ಬಗಳು ಹಾಗೂ ವಿವಿಧ ಸಮಾರಂಭಗಳ ಹೆಸರಿನಲ್ಲಿ ಅಳವಡಿಸಲಾಗಿರುವ ಈ ಬ್ಯಾನರ್ಗಳು ರಸ್ತೆ ಸುರಕ್ಷತೆಗೆ ದೊಡ್ಡ ಅಪಾಯವಾಗಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೆಡೆ ಬ್ಯಾನರ್ಗಳು ಗಾಳಿಗೆ ಅಲುಗಾಡುತ್ತಿದ್ದು ಬೈಕ್ ಸವಾರರು ಮತ್ತು ಕಾರು ಚಾಲಕರು ಗಾಬರಿಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ವೇಳೆಯಲ್ಲಿ ಈ ಬ್ಯಾನರ್ಗಳು ಸ್ಪಷ್ಟವಾಗಿ ಕಾಣಿಸದ ಕಾರಣ ಅಪಘಾತ ಸಂಭವಿಸುವ ಸಾಧ್ಯತೆಯೂ ಹೆಚ್ಚಾಗಿದೆ. ಇಂತಹ ಅಕ್ರಮ ಬ್ಯಾನರ್ಗಳನ್ನು ತಕ್ಷಣ ತೆರವುಗೊಳಿಸಿ ರಸ್ತೆಯಲ್ಲಿ ಸುರಕ್ಷತೆ ಕಾಪಾಡಬೇಕು ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇದು ನೋಡಿ, ಇದು ಕೇರ್ಪುರ ಹೈವೇ, ಕೇರ್ಪುರ ಇಂದ ಹಿಡಿದು ಕೋಲಾರ ಹೋಗೋ ಹೈವೇಯಲ್ಲಿ ನಿಮ್ಮ ಕಟೌಟ್ಗಳು ಕಟ್ಟಿದ್ದಾರೆ ನೋಡಿ. ಆ ಕಟೌಟ್ಗಳಿಂದ ಎಷ್ಟು ತೊಂದರೆ ಆಗುತ್ತೆ ಜನಗಳಿಗೆ ಅಂದ್ರೆ ಸರಿಯಾಗಿ ಕಟ್ಟಿಲ್ಲ ನೋಡಿ. ಈ ಕಟೌಟ್ಗಳಿಂದ ಜನಗಳ ಪ್ರಾಣ ಹೋಗ್ತದೆ. ಗಾಳಿಗೆ ಬಂದು ಗಾಡಿಗಳ ಮೇಲೆನೋ ಮತ್ತೆ ಬಸ್ಸುಗಳ ಮೇಲೆ, ಲಾರಿಗಳ ಮೇಲೆ, ಕನ್ನಡಿ ಮೇಲೆ ಬಿದ್ದರೆ ಏನಾಗುತ್ತೆ ನೋಡಿ. ಇವರು ಹುಟ್ಟು ಹಬ್ಬಗಳನ್ನ ಹೈವೇ ರಸ್ತೆಯಲ್ಲಿ ಮಾಡ್ಕೊಬೇಕಾ? ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಫೋಟೋ ಇದೆ. ಕಾನೂನು ಹೇಳುತ್ತೆ ಪರ್ಮಿಷನ್ ತಗೊಂಡು ಬ್ಯಾನರ್ಗಳು ಕಟ್ಟ್ರಿ ಅಂತ ನೋಡಿ. ಗಾಳಿಗೆ ಬಿದ್ದು ಇಷ್ಟು ಅನಾಹುತ ಆಗುತ್ತೆ ನೋಡಿ. ಮೇಡಮ್, ಪೂರ್ಣಿಮಾ ಮೇಡಮ್, ಈ ಹೈವೇಯಲ್ಲಿ ನಿಮ್ಮ ಬರ್ತ್ಡೇ ಬ್ಯಾನರ್ಗಳು ಹಾಕಿದ್ದೀರಾ. ಇದು ಜನಗಳಿಗೆ ತೊಂದರೆ ಆಗ್ತೈತೆ. ಯಾಕೆ ಅಂದ್ರೆ ನಿಮ್ಮವರು ಸರಿಯಾಗಿ ಕಟ್ಟಿಲ್ಲ. ಎಲ್ಲ ಗಾಳಿಗೆ ಬಿದ್ದು ಜನಗಳ ಕಣ್ಣು ಮೇಲೆ ಬೀಳ್ತೈತೆ, ಗಾಡಿಗಳ ಮೇಲೆ ಬೀಳ್ತೈತೆ. ಇದಕ್ಕೆ ಕಡಿವಾಣ ಹಾಕಿ ಹೈವೇ ಅಥಾರಿಟಿ ಅವರೇ ನೋಡಿ. ನಿಮ್ಮವ್ರು ಸರಿಯಾಗಿ ಕಟ್ಟಿಲ್ಲ, ಎಲ್ಲವೂ ಬಿದ್ದೋಗ್ಬಿಟ್ಟಿದೆ ನೋಡಿ. ಇದು ಬಿದ್ದೋಗಿದೆ, ಇದು ಬಿದ್ದೋಗಿದೆ, ಇದು ಗಾಡಿಗಳ ಮೇಲೆ ಬಿದ್ದೋಗುತ್ತೆ. ದಯವಿಟ್ಟು ಹೈವೇ ಅಥಾರಿಟಿ, ಟ್ರಾಫಿಕ್ ಅವರು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ಈ ಬ್ಯಾನರ್ಗಳಿಂದ ಸಾರ್ವಜನಿಕರಿಗೆ ಅನಾಹುತವಾಗುತ್ತೆ. ಸ್ವಾಮಿ, ಜಿಬಿ ಅಧಿಕಾರಿಗಳೇ, ಏನು ಮಾಡ್ತಾ ಇದ್ದೀರಾ? ಈ ಬ್ಯಾನರ್ಗಳ ಪರ್ಮಿಷನ್ ಇದೆಯಾ? ಯಾಕೆ ನಿಮ್ಮ ಕರ್ತವ್ಯವನ್ನು ಏನು ನಿಮ್ಗೇನು ಭಯನಾ? ಈ ರಾಜಕಾರಣಿಗಳದ್ದು ಭಯನಾ ನಿಮ್ಗೆ? ಈ ಕೂಡಲೇ ತೆಗಿಬೇಕು. ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ಪರ್ಮಿಷನ್ ತಗೊಳ್ಳಲ್ಲ, ಬ್ಯಾನರ್ಗಳು ಹಾಕ್ಬಿಡ್ತಾರೆ. ಈ ಬ್ಯಾನರ್ಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ. ನಿಮ್ಮ ಸುತ್ತಮುತ್ತ ನಡೆಯುವ ನಿಜ ಘಟನೆಗಳೊಂದಿಗೆ ಜೊತೆಲಿ ನ್ಯೂಸ್ ನಿಮ್ಮ ದನಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.